ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. BSNL ಅಧಿಕಾರಿಯೊಬ್ಬನ ಅಟ್ಟರ್ ನಾನ್ಸೆನ್ಸ್ ವಿಚಾರ ಹೊರಗಡೆ ಬಿದ್ದಿದೆ. ಕೊನೆಯದಾಗಿ ಅದು ಕ್ಯಾನ್ಸಲ್ ಆಗಿದೆ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ DGM ಲೆವೆಲ್ಗೆ ಅದು ರೀಚ್ ಆಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಏನು ಅಂದರೆ BSNLನ ಒಬ್ಬ ಅಧಿಕಾರಿ ತಾನು ಒಂದು ಕಡೆಗೆ ಪ್ರವಾಸಕ್ಕೆ ಹೋಗ್ತಾನಂತೆ. ಅದರಲ್ಲಿ ಮುಕ್ಕಾಲು ಭಾಗ ಪರ್ಸನಲ್ ವಿಚಾರಕ್ಕೆ ಹೋಗ್ತಿರೋದು. ಆದರೆ ಅವನನ್ನು ನೋಡಿಕೊಳ್ಳೋದಕ್ಕೆ BSNL ಅಧಿಕಾರಿಗಳ ಸಮಿತಿಗಳು, ಒಂದಲ್ಲ ಎರಡಲ್ಲ 3-4 ಸಮಿತಿಗಳು. ಅದರಲ್ಲಿ ಒಂದು ಸಮಿತಿಯ ಜವಾಬ್ದಾರಿ ಏನು ಅಂದರೆ ಇವನು ಹೋದ ಜಾಗದಲ್ಲಿ ಒಳ ಉಡುಪನ್ನು ಅರೇಂಜ್ ಮಾಡಿಕೊಡೋದು, ಅಂಡರ್ವೇರ್ ಅರೇಂಜ್ ಮಾಡಿಕೊಡೋದು. ಪಕ್ಕ ಎಲ್ರಿಗೂ ಅರ್ಥ ಆಗೋಂಗೆ ಹೇಳಬೇಕು ಅಂದರೆ ಕಾಚಾ ಒದಗಿಸಿ ಕೊಡೋದಕ್ಕೆ ಒಂದು ಸಮಿತಿ, ಅದರಲ್ಲಿ BSNL ಅಧಿಕಾರಿಗಳು. BSNL ಯಾಕೆ ಮುಳುಗೋಗಿದೆ ಅನ್ನೋದಕ್ಕೆ ಈಗ ನಿಮಗೆ ಒಂದಷ್ಟು ಸೂಚನೆಗಳು ಸಿಗ್ತಿರಬಹುದು. ಇನ್ನೊಂದು ಪ್ರಶ್ನೆಯನ್ನು ಬರುತ್ತೆ, ಈ ಲೆವೆಲ್ ಅಧಿಕಾರಿಗಳೇ ಇಷ್ಟು ದೌಲತ್ತು ತೋರಿಸ್ತಾರೆ ಅಂದರೆ ಇನ್ನು ರಾಜಕಾರಣಿಗಳು, ಚೀಫ್ ಮಿನಿಸ್ಟರ್ಸು, ಪ್ರೈಮ್ ಮಿನಿಸ್ಟರ್ಸು ಅವರೆಲ್ಲ ಯಾವ್ಯಾವ ಲೆವೆಲಲ್ಲಿ ನಮ್ಮ ದುಡ್ಡಲ್ಲಿ ಏನೇನು ಖರೀದಿ ಮಾಡ್ತಾವ್ರೋ, ಅದಕ್ಕೆ ಹೆಂಗೆಲ್ಲ ಖರ್ಚು ಮಾಡ್ತಾವ್ರೋ ಗೊತ್ತಿಲ್ಲ. ಬೆಚ್ಚಿ ಬಿದ್ದೋದೆ ಈ ನ್ಯೂಸ್ ನೋಡಿ. ನಿಜವಾಗ್ಲೂ ಶಾಕ್ ಆಯಿತು. ಸೊ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. BSNLನಲ್ಲಿ ಒಬ್ಬ ಡೈರೆಕ್ಟರ್, ದೊಡ್ಡ ಹುದ್ದೆ ಅಲ್ಲ, ಟಾಪ್ ಮೋಸ್ಟ್ ಪೋಸ್ಟ್ ಏನಲ್ಲ, ಡೈರೆಕ್ಟರ್ ಲೆವೆಲ್. ಯಾಕಂದ್ರೆ BSNLಲ್ಲಿ 72 ಜನ ಡೈರೆಕ್ಟರ್ಗಳಿದ್ದಾರೆ. ಅದರಲ್ಲಿ ಈತ ಒಬ್ಬ. ಅವನ ಹೆಸರು ವಿವೇಕ್ ಬಂಜಾಲ್ ಅಂತ. ಅವನು ಪ್ರಯಾಗ್ರಾಜ್ಗೆ ಒಂದು ಪ್ರವಾಸ ಅಂತೆ. ಅದರಲ್ಲಿ ಒಂದು 10% ಅಫಿಷಿಯಲ್ ವರ್ಕ್ ಇದೆ, ಮಿಕ್ಕ 90% ಪರ್ಸನಲ್ ವರ್ಕು. ಅದರಲ್ಲಿ ವಿಶೇಷವಾಗಿ ಅವನ ಜೈನ ಧರ್ಮದ ಕೆಲವು ಸ್ಥಳಗಳು, ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡುವಂಥದ್ದು. ಅದು ಅವನ ಐಟಿನರಿ, ಅವನು ಉದ್ದೇಶ ಹೋಗ್ತಾ ಇರುವಂಥದ್ದು. ಸೊ ಇದು ಮಾಮೂಲಿ. ಎಲ್ಲಾದರೂ ಹೋದಾಗ ಅಫಿಷಿಯಲ್ ವರ್ಕ್ ಇಷ್ಟಿರುತ್ತೆ. ಅದನ್ನೇ ನೆಪ ಇಟ್ಕೊಂಡು ಇಡೀ ಕುಟುಂಬನೇ ಕರ್ಕೊಂಡು ಹೋಗೋರು ಕೆಲವರು ಇರ್ತಾರೆ. ಅದನ್ನು ಬಳಸ್ಕೊಂಡು ಟ್ರಿಪ್ ಹೊಡಿಯೋರು ಕೆಲವರು ಇರ್ತಾರೆ. ಅದನ್ನು ಬಳಸ್ಕೊಂಡು ತಮ್ಮ ಎಲ್ಲ ಅಭಿಲಾಷೆಗಳನ್ನು ಪೂರೈಸ್ಕೊಳ್ಳೋರು ಕೆಲವರು ಇರ್ತಾರೆ. ಏನೇನೋ ಇರ್ತಾರೆ. ಸರಿ, ಅದು ಅಟ್ಲೀಸ್ಟ್ ಒಂದು 10% ಅಫಿಷಿಯಲ್ ಕೆಲಸ ಇದೆ ಅಂತ ಹೇಳಿ ಆ ನೆಪದಲ್ಲಿ ಹೋಗೋದು ಅದು ಮಾಮೂಲಿ. ಇದನ್ನು ಸಹ ಹೊರಟಿದ್ದಾನೆ. ಆದರೆ ಇದಕ್ಕೆ ಪ್ರಯಾಗ್ರಾಜ್ನಲ್ಲಿರುವಂತಹ ಸುಮಾರು 50 ಜನ BSNL ಕಂಪನಿಯ ಅಧಿಕಾರಿಗಳನ್ನ ಕೆಲವು ಸಮಿತಿಗಳಾಗಿ ವಿಂಗಡಿಸಿ ಈತನನ್ನ ನೋಡಿಕೊಳ್ಳೋದಕ್ಕೆ, ಆತ ಬಂದಾಗ ಆತನಿಗೆ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಒಂದೊಂದಕ್ಕೂ ಒಂದೊಂದು ಸಮಿತಿಯಂತೆ. ವಸತಿಯನ್ನ ಹೇಗೆ ಮಾಡಬೇಕು, ಎಲ್ಲೆಲ್ಲಿ ಮಾಡಬೇಕು, ಎಷ್ಟು ದಿನ ಹೇಗೆ, ಇದರ ಬಗ್ಗೆ ಒಂದು ಸಮಿತಿ. ಅದರಲ್ಲಿ ಒಂದಷ್ಟು BSNL ಅಧಿಕಾರಿಗಳು. ಊಟ ಏನು, ವ್ಯವಸ್ಥೆ ಏನಾಗಬೇಕು, ನೀರೇನು, ಕುಡಿಯೋ ನೀರೇನು, ಊಟದ ಮೆನು ಏನು, ಇದಕ್ಕೆ ಒಂದು ಸಮಿತಿ. ಇನ್ನು ಅಕಾಮಿಡೇಷನ್ ಏನು, ಈ ರೀತಿಯಾಗಿ ಒಂದೊಂದಕ್ಕೂ ಒಂದೊಂದು ಸಮಿತಿ. ಅದರಲ್ಲಿ ಒಂದು ಸಮಿತಿ ಏನು ಅಂದರೆ ಆತನಿಗೆ ಸ್ನಾನ ಮಾಡೋದಕ್ಕೆ ಸೋಪ್ ಅರೇಂಜ್ ಮಾಡಬೇಕು, ಹಲ್ಲುಚ್ಕೊಳ್ಳೋಕೆ ಪೇಸ್ಟು ಬ್ರಷ್ ಅರೇಂಜ್ ಮಾಡಬೇಕು, ಮೈ ಒರೆಸ್ಕೊಳ್ಳೋದಕ್ಕೆ ಟವಲ್ ಅರೇಂಜ್ ಮಾಡಬೇಕು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಅವನಿಗೆ ಒಳ ಉಡುಪನ್ನ ಅರೇಂಜ್ ಮಾಡಿಕೊಡ್ಬೇಕು. ಅಂದರೆ ಕಾಚಾ ತೆಗೆದಿಟ್ಟಿರ್ಬೇಕು ಅವನು ಬರೋ ಅಷ್ಟೊತ್ತಿಗೆ. ಅಲ್ಲಿ ಒಂದು ಗೊಂದಲ ಸೃಷ್ಟಿಯಾಗೋಯ್ತು ಪಾಪ ಅಧಿಕಾರಿಗಳಿಗೆ. ಏನು ಅಂದ್ರೆ ಕಾಚಾ ಸೈಜ್ ಏನು, ಕಾಚಾ ಯಾವ ಬ್ರ್ಯಾಂಡ್ ತೆಗೆದುಕೊಳ್ಳಬೇಕು, ಹಾಫಾ ಫುಲ್ಲಾ, ಇವರು ಏನನ್ನ ಬಳಸ್ತಾರೆ, ಇಂತಹ ಅನುಮಾನಗಳು ಆ ಸಮಿತಿಯಲ್ಲಿದ್ದಂತಹ ಕೆಲವು ಅಧಿಕಾರಿಗಳಿಗೆ ಬಂದ ತಕ್ಷಣನೇ ಅವರು ಅದಕ್ಕೆ ತಮ್ಮ ಅನುಮಾನಗಳನ್ನ ಮುಂದಿಟ್ಟಿದ್ದಾರೆ. ಅಫಿಷಿಯಲ್ ಅಲ್ಲಿ ಬರೆದು ಕೇಳಿದ್ದಾರೆ, ಇಂಥದ್ದು ಅರೇಂಜ್ಮೆಂಟ್ ಮಾಡಬೇಕಾಗಿತ್ತಲ್ಲ, ಅವ್ರದ್ದು ಸೈಜ್ ಹೇಳಿ, ಯಾವ ಬ್ರ್ಯಾಂಡದ್ದು ಬೇಕು ಕಾಚಾ, ಯಾವುದು ಹಾಫ್ ಕಟ್ಟ ಫುಲ್ಲಾ, ಇದೆಲ್ಲ ಕೇಳಿ ಅವರು ಸಹ ಅದಕ್ಕೆ ಅನುಮಾನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಉತ್ತರ ಬರೆದವ್ರೆ. ಅದೇ ಹೇಗೋ ಲೀಕ್ ಆಗೋಯ್ತು. ಲೀಕ್ ಆಗಿ DGM ಲೆವೆಲ್ ಗೊತ್ತಾಗೋಯ್ತು. DGM ಅದನ್ನು ನೋಡಿದ ತಕ್ಷಣನೇ ಬೆಚ್ಚಿ ಬಿದ್ದೋದ್ರು. ಏನ್ರೋ ಮಾಡ್ತಿದ್ದೀರಾ, ಕರ್ಮ ನಿಮ್ದು. ಅವನು ವಿವೇಕ್ ಬಂಜಾಲು, ಅವನು ಟ್ರಿಪ್ಗೆ ಹೋದರೆ, ಅಫಿಷಿಯಲ್ ಟ್ರಿಪ್ ಆದರೆ ಹೋಟೆಲ್ಲು, ಓಡಾಡೋಕ್ಕೆ ಕಾರು, ಅದು ಇದು ಕೊಡ್ತಾರೆ. ಇವನಿಗೆ ಟವಲು, ಸೋಪು, ಪೇಸ್ಟು ಅದೆಲ್ಲ ಅಲ್ದಿರ BSNL ಅಧಿಕಾರಿಗಳು ಹೋಗಿ ಕಾಚಾ ಹುಡುಕ್ಬೇಕಾ ಅವನಿಗೆ ಮಾರ್ಕೆಟಲ್ಲಿ? ಅವನು ಕೇಳಿದ ಬ್ರ್ಯಾಂಡು, ಅವ್ನು ಕೇಳಿದ ಸೈಜ್ಗೆ
ಅವ್ನು ಕೇಳಿದ ಡಿಸೈನಲ್ಲಿ ಕಾಚಾ ಹುಡ್ಕೊಡೋದು BSNL ಅಧಿಕಾರಿಗಳ ಕೆಲಸನ ಅಂತ ಬೆಚ್ಚಿ ಬಿದ್ದೋಗ್ಬಿಟ್ರು. ಅದು ಮೀಡಿಯಾಗೂ ಬಂದ್ಬಿಡ್ತು. ಎಲ್ಲ ಕಡೆ ರೊಚ್ಚಾಗೋಯ್ತದು, ಕೊಚ್ಚೆ ಆಗೋಯ್ತು. ಏನ್ರೋ ನಿಮ್ಮ ಬಾಳು, ಇಷ್ಟು ದೌಲತ್ತ ಸರ್ಕಾರದಿಂದ ಬರುವಂಥ ದುಡ್ಡಲ್ಲಿ ಏನೆಲ್ಲ ಖರೀದಿ ಮಾಡ್ಬೋದು ಅಂತ ಯೋಚನೆ ಮಾಡ್ತೀರಾ ನೀವು? ಅವನು ಕಾಚಾ ಇಲ್ದಿರನೇ ಅಷ್ಟು ದೂರ ಬರ್ತಾನ? ಬಂದರೂ ಸಹ ಸರ್ಕಾರಿ ದುಡ್ಡಲ್ಲಿ, ಅದು ಸರ್ಕಾರಿ ಅಧಿಕಾರಿಗಳು ಮಾರ್ಕೆಟಿಗೆ ಹೋಗಿ ಅವನಿಗೋಸ್ಕರ ಇದನ್ನು ಹುಡ್ಕೊಂಡು ಕೂತಿರ್ಬೇಕಾ? ಅದಕ್ಕೊಂದು ಸಂಶಯ, ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮೇಲ್ಗಳು ಎಕ್ಸ್ಚೇಂಜ್ ಮಾಡ್ಕೊಳ್ತೀರಿ, ಮೆಸೇಜ್ಗಳು ಹಾಕ್ಕೊಳ್ತೀರಿ, ಯಾವ ಬ್ರ್ಯಾಂಡು, ಯಾವ ಸೈಜು, ಯಾವ ಡಿಸೈನು ಅಂತ. ಚೀಚಿ ಅಂತ ಒಂದು ಕಡೆ ಜನ ಹೋಗಿದ್ರು. ಇನ್ನೊಂದು ಕಡೆ DGMಗೆ ಏನು ಅನ್ನಿಸ್ತು, DGM ಕ್ಯಾಕರ್ಸ್ ಹೋಗಿದ್ಬಿಟ್ಟು ಅವನ ಟ್ರಿಪ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನೀನು ಹೋಗೋದು ಬೇಡ, ಕಿತ್ತು ಗುಡ್ಡೆ ಹಾಕೋದು ಬೇಡ, ಎಲ್ಲಿ ಬಿದ್ದಿದೆಯೋ ಅಲ್ಲೇ ಬಿದ್ದೀರಿ, ನೀನು ಹೋಗಬೇಡ ಅಂತ. ನಾನು ಹೇಳ್ದಂಗೆ ಇವನೇನು ದೊಡ್ಡ ಟಾಪ್ ಮೋಸ್ಟ್ ಪೊಸಿಷನ್ನಲ್ಲಿ ಇಲ್ಲ. ಕೇವಲ ಒಂದು ಡೈರೆಕ್ಟರ್. BSNL ಅಲ್ಲಿ 72 ಜನ ಡೈರೆಕ್ಟರ್ಗಳಿದ್ದಾರೆ. ಡೈರೆಕ್ಟರ್ ಲೆವೆಲಲ್ಲೇ ಈ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ, ಈಗ DGM ಆಕ್ಷನ್ ತಗೊಂಡಿದ್ದಾರೆ ಅಂದ್ರೆ, DGM ಆಕ್ಷನ್ ತಗೊಳ್ಳೋದು ಕಾರಣ ಏನು ಅಂದ್ರೆ, ಅದು ಸುದ್ದಿ ಎಲ್ಲ ಹೊರಗಡೆ ಬಂತು, ಅದು ಲೀಕ್ ಆಗೋಯ್ತದು. ಅವ್ರ ಕಾನ್ವರ್ಸೇಷನ್ಸು, ಅವ್ರದ್ದು ಕ್ಲಾರಿಫಿಕೇಶನ್ ಬರ್ದಿದ್ದಂಥದ್ದು ಲೀಕ್ ಆಯ್ತು ಅಂತ ಹೇಳಿ ಈಗ ಆಕ್ಷನ್ ತಗೊಂಡಿರೋದು. ಇಷ್ಟು ವರ್ಷ ಹೀಗೆ ನಡೀತಿತ್ತೇನೋ? ಯಾವೆಲ್ಲ ರೀತಿಯಲ್ಲಿ ಅಧಿಕಾರಿಗಳು BSNL ಅನ್ನ ಲೂಟಿ ಮಾಡಿದ್ದಾರೆ, ಅದನ್ನ ಬೆತ್ತಲೆ ಮಾಡಿದ್ದಾರೆ. ಆ ಬೆತ್ತಲೆ ಮಾಡೋದ್ರ ಸಂಕೇತವಾಗಿ ಇವರು ಒಳವಡುಪುಗಳಿಗೂ ಸಹ BSNL ದುಡ್ಡನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ರೂಪಕ ಆಗೋಯ್ತು ಈಗ. ಅದೇ ಇದು ಇದೇ ಅದು, ಹೀಗೆ ಈ ರೀತಿಯಾಗಿ BSNL ಮುಳುಗಿಸಿ ಇವತ್ತು ಎಲ್ಲೂ ಇಲ್ದಂಗೆ ಮಾಡಿಟ್ಟಿರೋದು BSNL. ಒಂದು ಕಾಲದಲ್ಲಿ BSNL ಬಿಟ್ಟರೆ ಬೇರೆ ದೇಶದಲ್ಲಿ ಬೇರೆ ಗತಿನೇ ಇರಲಿಲ್ಲ. ಮತ್ತು BSNL ಈ ದೇಶದ ದೂರ ಸಂಪರ್ಕದ ಉಸಿರಾಗಿತ್ತು, ಟೆಲಿಕಮ್ಯುನಿಕೇಶನ್ಸ್ ಉಸಿರಾಗಿತ್ತು, ಪ್ರಾಣ ಆಗಿತ್ತು. ಇವತ್ತು BSNL ಅಂದ್ರೆ ಯಾರಿಗೂ ಬೇಕಾಗಿಲ್ಲ. BSNL ಎಂಪ್ಲಾಯ್ಸೇ BSNL ಬಳಸಲ್ಲ, ಸರ್ಕಾರ ಬಳಸಲ್ಲ. ಸರ್ಕಾರನೂ ರೋಸ್ ಹೋಗ್ಬಿಟ್ಟಿದೆ. ಯಾಕಂದ್ರೆ ಕ್ವಾಲಿಟಿ ಇಲ್ಲ, ಸರ್ವಿಸ್ ಇಲ್ಲ, ಡಿಸ್ಕನೆಕ್ಟ್ ಆದ್ರೆ ಯಾವಾಗ ವಾಪಸ್ ಬರುತ್ತೋ ಗೊತ್ತಿಲ್ಲ, ನೆಟ್ವರ್ಕ್ ಇರಲ್ಲ, ಎಂಥದ್ದು ಇರಲ್ಲ ಅಂತ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಸರ್ಕಾರಿ ಕಚೇರಿಗಳೇ ಈಗ BSNL ಇಂದ ಬೇರೆ ಬೇರೆ ಜಿಯೋಗೆ ಶಿಫ್ಟ್ ಆಗ್ತಿದ್ದಾವೆ, ಏರ್ಟೆಲ್ಗೆ ಶಿಫ್ಟ್ ಆಗ್ತಿದ್ದಾವೆ. BSNL ಸುಮ್ಮನೆ ಬದುಕಿದೆ ಅಷ್ಟೇ, ಒಂದು ಅಸ್ಥಿ ಪಂಜರ ಇದ್ದಂಗೆ ಇದೆ. ಪೂರ್ತಿ ಕಿತ್ತು ತಿಂದುಬಿಟ್ಟವ್ರೆ. ಹೆಂಗೆ ಅಂತಂದ್ರೆ ಹಿಂಗೆ. ಈ ವಿವೇಕ್ ಬಂಜಾಲ್ ಅಂತೆ ಇವನ ಹೆಸರು, ಏನು ಹೆಸರು ನೋಡಿ. ಸೊ ಈ ಘಟನೆ ಹೊರಗಡೆ ಬಂದ ತಕ್ಷಣ ಜನ ಬೆಚ್ಚಿ ಬೀಳೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಚರ್ಚೆಗೆ ಬಂದಿದ್ದೇನು ಅಂದ್ರೆ, ಈ ಸಣ್ಣ ಪುಟ್ಟ ಅಧಿಕಾರಿಗಳೇ ಈ ಲೆವೆಲ್ಗೆ ಮಾಡ್ತಾರೆ ಅನ್ನೋದಾದ್ರೆ, ಅದು ಒಂದು ಸಂಸ್ಥೆಯಲ್ಲಿ ಇನ್ನು ಪ್ರೈಮ್ ಮಿನಿಸ್ಟರು, ಚೀಫ್ ಮಿನಿಸ್ಟರ್ಸು, ಮಿನಿಸ್ಟ್ರುಗಳು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಇನ್ನು ಗವರ್ನರ್ಗಳು, ಮತ್ತೆ ವಿದೇಶಾಂಗ ಇದರಲ್ಲಿ ರಾಯಭಾರಿಗಳಾಗಿರುವಂಥವ್ರು ವಿದೇಶಗಳಲ್ಲಿ, ಅವರೆಲ್ಲ ಏನೆಲ್ಲದಕ್ಕೆ ನಮ್ಮ ತೆರಿಗೆ ಹಣವನ್ನು ಬಳಸ್ತಾ ಇರಬಹುದು, ಹೆಂಗೆಲ್ಲ ಅದನ್ನ ಉಡಾಯಿಸ್ತಿರಬಹುದು ಅನ್ನೋ ಪ್ರಶ್ನೆಗಳು ಬರ್ತವೆ, ಅನ್ನೋ ಪ್ರಶ್ನೆ ಬರುತ್ತೆ. ಗೊತ್ತಿಲ್ಲ, ನಾವು ಕಟ್ತಾ ಇರೋ ತೆರಿಗೆ ಯಾವ್ಯಾವುದಕ್ಕೆ ಉಪಯೋಗ ಆಗ್ತಿದೆಯೋ ಗೊತ್ತಿಲ್ಲ, ಯಾವ್ಯಾವುದಕ್ಕೆ ಉಪಯೋಗ ಆಗ್ತಿದೆಯೋ ಗೊತ್ತಿಲ್ಲ. ಇಲ್ಲಂತೂ ಸ್ಪಷ್ಟವಾಗಿ ಇವನು ಕಾಚಾಗಿ ಉಪಯೋಗಕ್ಕಾಗೋದು ಮಿಸ್ ಆಗೋಯ್ತು ಅಷ್ಟೇ, ಜಸ್ಟ್ ಮಿಸ್ಸು. ಈ ಕೇಸಲ್ಲಿ ಮಿಸ್ಸು. ಈ ಹಿಂದೆ ಎಷ್ಟು ಸಲ ಅದು ಯೂಸ್ ಆಗಿದೆಯೋ, ಇನ್ನು ಮುಂದೆ ಎಷ್ಟು ಸಲ ಯೂಸ್ ಆಗುತ್ತೋ ಗೊತ್ತಿಲ್ಲ. BSNL ಆಗಲಿ, ಯಾವುದೇ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಆಗಲಿ. ಬಟ್ ಇದೊಂದು ಪ್ರಕರಣ ಹೊರಗಡೆ ಬಂದಿದೆ. ಚೀತು ಅಂತ ಹೋಗಿದ ಮೇಲೆ ಅದು ಕ್ಯಾನ್ಸಲ್ ಆಗಿದೆ. ಬರೀ ಕ್ಯಾನ್ಸಲ್ ಅಷ್ಟೇ, ಏನು ಸಸ್ಪೆನ್ಷನು ಇಂಥದ್ದು ಏನಿಲ್ಲ. ಸೊ ಇದು ನಮ್ಮ ದೇಶದ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಅಧಿಕಾರಿಗಳು ಬಳಕೆ ಮಾಡ್ಕೊಳ್ತಿರೋದು. ದುರ್ಬಳಕೆ ಅಂತ ಹೇಳಿದ್ರೆ ಅವ್ರ ಪಾಪ ಅವಮಾನ ಆಗ್ಬಿಡ್ತದೆ. ಸದ್ಬಳಕೆ ಮಾಡ್ಕೊಳ್ತಿರೋದು, ಸದ್ಬಳಕೆ. ಕರ್ಮ ಅಷ್ಟೇ. ಸೊ ಇದಿಷ್ಟಪ್ಪ BSNLದು ಕಾಚಾ ಕತೆ. ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು, ಅದು ಏನು ಯೋಚನೆ ಮಾಡ್ತೀರೋ ಮಾಡ್ಕೊಳ್ಳಿ. ಓಕೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.